ನಮಸ್ಕಾರ ವೀಕ್ಷಕರೇ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮನೆಯಲ್ಲೇ ದೈನಂದಿನ ಅಡುಗೆಗಾಗಲಿ ಅಥವಾ ಆಹಾರ ಜೊತೆ ಆಗಲಿ ನಾವು ಉಪಯೋಗಿಸುವಂಥ ಪದಾರ್ಥಗಳ ಬಗ್ಗೆ ನಿಮ್ಗೆ ತಿಳಿಸೋಕೆ ಹೊರಟಿದ್ದೀನಿ. ಮೊದಲನೇದಾಗಿ ಅಗಸೆ ಬೀಜ. ಈ ಅಗಸೆ ಬೀಜದಿಂದ ಚಟ್ನಿ ಪುಡಿ ಕೂಡ ಮಾಡ್ತಾರೆ. ಯಾರಿಗೆಲ್ಲ ಅಗಸೆ ಬೀಜ ಚಟ್ನಿ ಪುಡಿ ಅಥವಾ ಶೇಂಗಾ ಕಡಲೆ ಪುಡಿ ಚಟ್ನಿ ಇದು ಗೊತ್ತಿಲ್ವೋ ದಯವಿಟ್ಟು ತಿಳಿಸಿ. ನಾನು ಅದರ ರೆಸಿಪಿ ನಿಮಗೆ ಶೇರ್ ಮಾಡ್ತೀನಿ. ಅಗಸೆ ಬೀಜದಲ್ಲಿ ಕೊಬ್ಬಿನ ಆಮ್ಲ, ಫೈಬರ್, ಪ್ರೋಟೀನ್, ವಿಟಮಿನ್ ಆಗಲಿ ತುಂಬ ಹೆಚ್ಚಾಗಿರುತ್ತದೆ. ಅದರಿಂದ ಹೃದಯ ಸಂಬಂಧಿ ಕಾಯಿಲೆಗಳಿದ್ದವರು ಆಗಲಿ ಅಥವಾ ಕೂದಲು ಉದುರುವಿಕೆ, ಚರ್ಮ ಹೀಗೆ ಅನೇಕ ಏನೇ ಸಮಸ್ಯೆ ಇದ್ದರೂ ಅಗಸೆ ಬೀಜ ತಿನ್ನೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಈ ಅಗಸೆ ಬೀಜದ ಚಟ್ನಿ ಪುಡಿ ಮಾಡ್ಕೊಂಡು ನೀವು ದೈನಂದಿನ ಆಹಾರದಲ್ಲಿ ಉಪಯೋಗಿಸ್ಬೋದು. ಹಾಗೆ ಎರಡನೇದಾಗಿ ಸಾಂಬಾರು ಪುಡಿ. ಈ ಅಡುಗೆ ಮಾಡುವಾಗ ಅಂದರೆ ಸಾಂಬಾರು ಪಲ್ಯ ಮಾಡುವಾಗ ಮನೆಯಲ್ಲೇ ಮಾಡೋವಂಥ ಸಾಂಬಾರು ಪುಡಿ ಇದ್ದರೆ ತುಂಬ ಉಪಯೋಗ ಆಗುತ್ತೆ. ಮೂರನೇದಾಗಿ ಕುಶಣಿ ಕಾಳು ಪುಡಿ ಅಂದರೆ ಹುಚ್ಚೆಳ್ಳು ಅಥವಾ ಗುರಾಳ ಅಂತೀರ ನೀವು. ಒಬ್ಬೊಬ್ಬರು ಒಂದೊಂದು ಥರ ಉಪಯೋಗಿಸ್ತಾರೆ. ಈ ಕುಶಣಿ ಕಾಳು ಪುಡಿನೂ ಕೂಡ ನಾವು ಮನೆಯಲ್ಲೇ ಮಾಡ್ಬೋದು. ಹಾಗೆ ಖಾರದ ಪುಡಿ, ಒಣಮೆಣಸಿನ್ಕಾಯಿಂದ ಖಾರ ಪುಡಿ ಸಾಂಬಾರಿಗಾಗಲಿ ಅಥವಾ ಪಲ್ಯ ಹೀಗೆ ಅನೇಕ ಆಹಾರದಲ್ಲಿ ಕೂಡ ನಾವು ಖಾರದ ಪುಡಿಯನ್ನು ಉಪಯೋಗಿಸ್ತೀವಿ. ಯಾರಿಗೆಲ್ಲ ಈ ಚಟ್ನಿ ಪುಡಿಗಳು, ಸಾಂಬಾರು ಪುಡಿ ಅಥವಾ ಖಾರದ ಪುಡಿ ಬೇಕಾಗುತ್ತೋ ದಯವಿಟ್ಟು ನನ್ನ ಕಮೆಂಟ್ ಮೂಲಕ ತಿಳಿಸಿ. ಅವರಿಗೆ ನಾನು ಇದನ್ನು ಮನೆಯಿಂದಲೇ ನೀರ ಜಾಗಕ್ಕೆ ತಲುಪ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.